ಕೆಆರ್ಪೇಟೆ ತಾಲೂಕಿನ ಸಂತೇಬಾಚಹಳ್ಳಿ ಗ್ರಾಮದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಮೋಹನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂತೇಬಾಚಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಹರೀಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಿಗದಿಯಾಗಿತ್ತು. ಬಿ ಮೋಹನ್ ಬಿಟ್ಟು ಮತ್ತಾರು ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಭರತ್ ಕುಮಾರ್ ಬಿ ಮೋಹನ್ ಅವರನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು. ಬಳಿಕ ನಿರ್ದೇಶಕರಾದ ಉಬ್ನಳ್ಳಿ ಕುಮಾರಸ್ವಾಮಿ ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮೋಹನ್ ರವರು ಉತ್ತಮವಾದ ಕೆಲಸ ಮಾಡಬೇಕು, ರೈತರಿಗೆ ಸಕಾಲದಲ್ಲಿ ಸಾಲ ಸೌಲಭ್ಯವನ್ನು ನೀಡಿ ರೈತರಿಗೆ ನೆರವಾಗಬೇಕು ಎಂದರು. ಬಳಿಕ ನೂತನ ಅಧ್ಯಕ್ಷ ಬಿ ಮೋಹನ್ ಮಾತನಾಡಿ, ನನಗೆ ಅಧ್ಯಕ್ಷರಾಗಿ ಮಾಡಿರುವ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ತಿಳಿಸುತ್ತೇನೆ. ನಾನು ರೈತರ ಪರವಾಗಿ ಉತ್ತಮ ಕೆಲಸ ಮಾಡುತ್ತೇನೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹಣವನ್ನು ನೀಡಿ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಎಚ್.ಎಸ್. ಸುರೇಶ್, ಕಾರ್ಯದರ್ಶಿ ನರಸಿಂಹೇಗೌಡ, ನಿರ್ದೇಶಕರಾದ ಹರೀಶ್, ಉದಯ್ ಕುಮಾರ, ಸಣ್ಣಪ್ಪ, ಎಚ್.ಎಸ್. ಕೃಷ್ಣ, ಮಹಾದೇವಪ್ಪ, ಚಂದ್ರಶೇಖರ್, ಕುಮಾರ್, ಸೋಮಯ್ಯ, ಆದಿಲ್ ಪಾಷಾ, ಮುಖಂಡರಾದ ಡಿ.ಪಿ. ಪರಮೇಶ್, ಜಗದೀಶ್, ಗಣೇಶ್, ಪಚ್ಚಿ, ಸೋಮಶೇಖರ್, ಊಟಿ ವೆಂಕಟೇಶ್ ಕುಮಾರ್, ಉಬ್ನಳ್ಳಿ ಮಂಜು, ದಿನೇಶ್, ಮರಿಗೌಡ ಸೇರಿ ಹಲವರು ಹಾಗೂ ನೂರಾರು ಮಂದಿ ಹಾಜರಿದ್ದರು. ಬಂದಂಥ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ನೂರಾರು ಮಂದಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಮ್ಮ ಜನಗಳಿಗೆ ಸಾಕಾರವಾಗಿ ಅವರಿಗೆ ಆಗುವಂಥ ಸಹಾಯವನ್ನು ಮಾಡಿ ಸಾಲಗಳನ್ನು ನೀಡ್ತೀವಿ. ಬರುವ ಏನೇ ಸಹಾಯಗಳಿದ್ರು ಬಂದಂಥ ಸರ್ಕಾರದಿಂದ ಬಂದಂಥ ಸೌಲಭ್ಯಗಳನ್ನು ಜನಗಳಿಗೆ ಸಾಕಾರ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳಿ ಮಾತನಾಡ್ತೀನಿ.